ನಮಸ್ಕಾರ. ಈ ದಿನದ ಸುದ್ದಿಗೆ ಸ್ವಾಗತ. ನಾನು ಸ್ವಪ್ನ. ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಮ್ಸ್ ಆಸ್ಪತ್ರೆಯ ಮೇಲೆ ಶನಿವಾರ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳು, ಲೋಕಾಯುಕ್ತ ತಂಡ ಹೆರಿಗೆ ವಾರ್ಡ್, ಐಸಿಯು ಮತ್ತು ಔಷಧಿ ದಾಸ್ತಾನು ಉಗ್ರಾಣಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಅಧಿಕಾರಿಗಳು ಐವಿ, ಆರ್ಎಲ್ ಫ್ಲೂಯಿಡ್ ಔಷಧಿ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ಹೇಳಿಕೆ ನೀಡಿರೋ ಕರ್ನಾಟಕ ಆರೋಗ್ಯ ಸಚಿವ ಡಿ ದಿನೇಶ್ ಗುಂಡೂರಾವ್ ಅವರು ಬಳ್ಳಾರಿಯಲ್ಲಿ 9 ಮಂದಿಯ ಪೈಕಿ 5 ಸಾವನ್ನಪ್ಪಿದ್ದಾರೆ. ಇದು ಅತಿ ಗಂಭೀರ ವಿಷಯ. ನಾವು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ತೇವೆ. ಇದಕ್ಕೆ ಯಾರು ಕಾರಣನೋ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ದಲಿತ ಯುವಕರು ದೇಗುಲವನ್ನ ಪ್ರವೇಶ ಮಾಡಿದ್ದಕ್ಕೆ ಪೂಜೆಯನ್ನ ನಿಲ್ಲಿಸಿದ ಚಿಕ್ಕಮಗಳೂರು ತಾಲೂಕಿನ ನರಸೀಪುರ ಗ್ರಾಮದ ತಿರುಮಲ ದೇವಸ್ಥಾನದಲ್ಲಿ ಡಿಸೆಂಬರ್ 6ರಂದು ಪೂಜೆ ಪುನರ್ ಆರಂಭ ಆಗಿದೆ. ದಲಿತರು ಅಧಿಕಾರಿಗಳ ಸಮ್ಮುಖದಲ್ಲಿ ದೇಗುಲವನ್ನ ಪ್ರವೇಶ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಪುರೋಹಿತರನ್ನ ಕರೆಸಿ ಪುಣ್ಯ ಮಾಡಿಸಿದ ಬಳಿಕ ಗ್ರಾಮದ ಅರ್ಚಕರು ಎಂದಿನಂತೆ ಪೂಜೆಯನ್ನ ಆರಂಭಿಸಿದ್ದಾರೆ. ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲೇ ದಲಿತ ಯುವಕರು ದೇಗುಲವನ್ನ ಪ್ರವೇಶ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ. ನರಸೀಪುರ ಗ್ರಾಮದಲ್ಲಿ 240ಕ್ಕೂ ಹೆಚ್ಚು ಕುರುಬ ಸಮುದಾಯದ ಕುಟುಂಬಗಳಿದ್ದಾವೆ. ಪರಿಶಿಷ್ಟ ಜಾತಿಯ ಅಂದ್ರೆ ಆದಿ ಕರ್ನಾಟಕ ಜಾತಿಯ 13 ಕುಟುಂಬಗಳಿದ್ದಾವೆ. ದೇಗುಲ ಪ್ರವೇಶ ಕೇಳಿ ಪರಿಶಿಷ್ಟ ಜಾತಿಯ ಯುವಕರೊಬ್ಬರು ತಹಶೀಲ್ದಾರ್ಗೆ ತಿಂಗಳ ಹಿಂದೆ ಮನವಿಯನ್ನ ಸಲ್ಲಿಸಿದ್ರು. ಡಿಸೆಂಬರ್ 3ರ ಸಂಜೆ ಗ್ರಾಮಕ್ಕೆ ಬಂದಿದ್ದ ತಹಸೀಲ್ದಾರ್ ಸುಮಂತ್ ಅವರು 2 ದಲಿತ ಯುವಕರನ್ನ ದೇಗುಲದ ಒಳಗೆ ಕರೆದೊಯ್ದಿದ್ರು. ಅಂದು ದೇಗುಲದ ಕೀಲಿಯನ್ನ ನೀಡಿದ ಗ್ರಾಮಸ್ಥರು ವಾಪಸ್ ಪಡೆದಿರಲಿಲ್ಲ. ದಲಿತ ಯುವಕರು ದೇಗುಲವನ್ನ ಪ್ರವೇಶಿಸಿದ ಬಳಿಕ ಗ್ರಾಮಸ್ಥರು ಪ್ರತಿನಿತ್ಯದ ಪೂಜೆಯನ್ನ ನಿಲ್ಲಿಸಿದ್ರು. ಈ ಹಿನ್ನೆಲೆ ಅಧಿಕಾರಿಗಳು ಡಿಸೆಂಬರ್ 5ರಂದು ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. 2 ದಿನ ಪೂಜೆ ನಿಂತಿದ್ದರಿಂದ ಶುಕ್ರವಾರ ಪುರೋಹಿತರನ್ನ ಕರೆಸಿ ಪುಣ್ಯನ ಮಾಡಿಸಿದ್ದಾರೆ. ಬಳಿಕ ಪೂಜೆ ಪುನರ್ ಆರಂಭಗೊಂಡಿದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತ ಯುವಕರು ದೇಗುಲವನ್ನ ಪ್ರವೇಶ ಮಾಡಿದ್ದಾರೆ. ಈ ವೇಳೆ ಕುರುಬ ಸಮುದಾಯದ ಯಾರೂ ದೇಗುಲಕ್ಕೆ ಬಂದಿರಲಿಲ್ಲ. ಸಂಜೆಯ ಪೂಜೆ ಅವರೆಲ್ಲ ಆಗಮಿಸಿದ್ದಾರೆ ಅಂತ ವರದಿ ವಿವರಿಸಿದೆ. 1987ರಲ್ಲಿ ಉತ್ತರ ಪ್ರದೇಶದ ಹಂಶಿಪುರದಲ್ಲಿ 42 ಮುಸ್ಲಿಮರನ್ನ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಶುಕ್ರವಾರ 8 ಅಪರಾಧಿಗಳಿಗೆ ಜಾಮೀನನ್ನು ನೀಡಿದೆ ಅಂತ ಪಿಟಿಐ ವರದಿ ಮಾಡಿದೆ. ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಮತ್ತು ನ್ಯಾಯಮೂರ್ತಿ ಎಜಿ ಮಸೀಹಾ ಅವರನ್ನೊಳಗೊಂಡ ಪೀಠ ಅಪರಾಧಿಗಳು 2018ರಿಂದ ಜೈಲಿನಲ್ಲಿದ್ದಾರೆ ಅಂತ ಹೇಳಿದೆ. ಈ ಹಿಂದೆ ದೆಹಲಿ ಹೈಕೋರ್ಟ್ ಅವರ ಖುಲಾಸೆಯನ್ನ ರದ್ದುಗೊಳಿಸಿತ್ತು. 1987ರ ಮೇ 22ರಂದು ನಡೆದ ಈ ಅಪರಾಧಗಳಲ್ಲಿ ಉತ್ತರ ಪ್ರದೇಶ ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟಾಬ್ಯುಲರಿ ಪೊಲೀಸರು ರಾಜ್ಯದ ಮೀರತ್ ಜಿಲ್ಲೆಯ ಹಂಶಿಪುರದಿಂದ 42 ಮುಸ್ಲಿಮರನ್ನ ಬಂಧಿಸಿ ಲಾರಿಯಲ್ಲಿ ಕೂರಿಸಿ ಹತ್ತಿರದ ಕಾಲುವೆಗೆ ಓಡಿಸಿ ಅವರನ್ನೆಲ್ಲರನ್ನ ಗುಂಡಿಕ್ಕಿ ನಂತರ ಶವಗಳನ್ನ ನೀರಿಗೆ ಎಸೆದಿದ್ರು. ಇದು ನಡೆದು 1 ದಿನದ ನಂತರ ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟಾಬ್ಯುಲರಿಯ ಸದಸ್ಯರೊಂದಿಗೆ ಗುಂಪೊಂದು ಮೀರತ್ನ ಮಲಿಯಾನ ಗ್ರಾಮದಲ್ಲಿ ಎಲ್ಲ ಕಡೆಯಿಂದ ಸುತ್ತುವರೆದು ಮುಸ್ಲಿಂ ಮಹಿಳೆಯ ಮತ್ತು ಮಕ್ಕಳು ಸೇರಿದಂತೆ ಎಲ್ಲರ ಮೇಲೆ ಗುಂಡನ್ನ ಹಾರಿಸಿತ್ತು. ದೆಹಲಿ ಚುನಾವಣೆಗೂ ಮುನ್ನ ಭಾರೀ ಪ್ರಮಾಣದಲ್ಲಿ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ದೂರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಶಹದಾರ್, ಜನಕಪುರಿ, ಲಕ್ಷ್ಮೀನಗರ ಹಾಗೂ ಇನ್ನಿತರ ಪ್ರದೇಶಗಳ ಮತದಾರರ ಪಟ್ಟಿಯಿಂದ ಸಾವಿರಾರು ಮಂದಿಯ ಹೆಸರನ್ನ ತೆಗೆದುಹಾಕೋದಕ್ಕೆ ಬಿಜೆಪಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದೆ ಅಂತ ಹೇಳಿದ್ದಾರೆ. ಶಹದಾರ್ ಪ್ರದೇಶದ 11,118 ಮಂದಿಯ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕೋದಕ್ಕೆ ಬಿಜೆಪಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದೆ. ಈ ಪೈಕಿ 500 ಅರ್ಜಿಗಳಲ್ಲಿ ನಮೂದು ಮಾಡಲಾಗಿರೋ ಹೆಸರನ್ನ ಪರಿಶೀಲಿಸಿದಾಗ 75% ಮಂದಿ ಬದುಕಿರೋದು ಬೆಳಕಿಗೆ ಬಂದಿದೆ. ಆದ್ರೆ ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕೋ ಸಾಧ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. 2020ರಿಂದ 2024ರ ನಡುವಿನ 4 ವರ್ಷಗಳ ಅವಧಿಯಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಮತ್ತು ಅಸ್ಸಾಂ ರೈಫಲ್ಸ್ ಸೇರಿದಂತೆ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಕನಿಷ್ಠ 55,555 ಸಿಬ್ಬಂದಿಗಳು ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ ಅಥವಾ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಗೃಹ ಸಚಿವಾಲಯ ರಾಜ್ಯಸಭೆಗೆ ತಿಳಿಸಿದೆ. ರಾಜ್ಯಸಭೆಗೆ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ನೀಡಿರೋ ಅಂಕಿಅಂಶಗಳ ಪ್ರಕಾರ 2020ರಿಂದ 2024ರ ಅವಧಿಯಲ್ಲಿ 47,891 ಸಿಬ್ಬಂದಿ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ ಮತ್ತು 7,664 ಸಿಬ್ಬಂದಿ ರಾಜೀನಾಮೆಯನ್ನು ನೀಡಿದ್ದಾರೆ. ಇದಲ್ಲದೆ ಕಳೆದ 5 ವರ್ಷಗಳಲ್ಲಿ 730 ಮಂದಿ ಸಿಬ್ಬಂದಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಕಾಂಗ್ರೆಸ್ ಸಂಸದ ಮುಕುಲ್ ವಾಸ್ನಿಕ್ ಅವರು ಕೇಳಿದ ಪ್ರಶ್ನೆಗಳಿಗೆ ನೀಡಿದ ಲಿಖಿತ ಉತ್ತರದಲ್ಲಿ ಸಚಿವ ನಿತ್ಯಾನಂದ ರೈ ಅವರು ಈ ವಿವರಗಳನ್ನು ಒದಗಿಸಿದ್ದಾರೆ. 2020ರಲ್ಲಿ 7,684 ಮಂದಿ ಸಿಎಪಿಎಫ್ ಸಿಬ್ಬಂದಿ ಸ್ವಯಂ ನಿವೃತ್ತಿ ಅಥವಾ ರಾಜೀನಾಮೆಯನ್ನು ನೀಡಿದ್ರು. ಈ ಅಂಕಿಅಂಶ 2021ರಲ್ಲಿ 12,000
2013 ಮತ್ತು 2022ರಲ್ಲಿ 12,371ಕ್ಕೆ ಏರಿಕೆ ಆಗಿದೆ. 2023ರಲ್ಲಿ 12,302 ಮಂದಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ವರ್ಷ ಇದುವರೆಗೂ 11,185 ಮಂದಿ ರಾಜೀನಾಮೆ ಅಥವಾ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದಾನಿ ಸಂಸ್ಥೆಗಳ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಇದೇ ಸಂದರ್ಭದಲ್ಲಿ ಹಗರಣದಲ್ಲಿ ಮೋದಿ ಸರ್ಕಾರ ಹೇಗೆ ದೊಡ್ಡ ಪಾತ್ರವನ್ನು ವಹಿಸಿದೆ ಅನ್ನೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್.in ನ ನಿತಿನ್ ಸೇತಿ ಮತ್ತು ಶ್ರೀ ಗಿರೀಶ್ ಜಾಲಿಹಾಳ್ ಅವರು ಮಾಡಿರೋ ತನಿಖಾ ವರದಿ ಬಿಚ್ಚಿಟ್ಟಿದೆ. ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯದಲ್ಲಿ ದಾಖಲಾಗಿರೋ 2,000 ಕೋಟಿ ರೂಪಾಯಿಗೂ ಹೆಚ್ಚು ಲಂಚ ನೀಡಿಕೆ ಮೂಲಕ ಬಂಪರ್ ಲಾಭದಾಯಕ ಸೌರ ಒಪ್ಪಂದಗಳನ್ನು ಪಡೆದ ಆರೋಪದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತ ಸರ್ಕಾರದ ಕಂಪನಿಯಾಗಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇರೋ ಕಂಪನಿಯಾಗಿದೆ. ಅದಾನಿ ಲಂಚ ಹಗರಣ ಬೆಳಕಿಗೆ ಬಂದಾಗಿನಿಂದನೂ ಅದಾನಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಭಾರತ ಸರ್ಕಾರ ಈ ಕಂಪನಿಯ ಬಗ್ಗೆ ಮಾತ್ರ ಚರ್ಚೆ ಇಲ್ಲ. ಅದಾನಿ ಲಂಚ ಹಗರಣದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದ ಶಂಕಾಸ್ಪದ ಪಾತ್ರವನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ಬಹಿರಂಗಪಡಿಸಿದೆ. 2020ರ ಈಶಾನ್ಯ ದಿಲ್ಲಿ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ದಿಲ್ಲಿ ಪೊಲೀಸರು ಪಿತೂರಿ ಮತ್ತು UAPA ಅಡಿ ಯಾವ ಆಧಾರದಲ್ಲಿ ನನ್ನನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂತ JNU ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಅವರು ದಿಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಾದ ನವೀನ್ ಚಾವ್ಲಾ ಮತ್ತು ಶಾಲಿಂದರ್ ಕೌರ್ ಅವರ ಪೀಠದ ಮುಂದೆ ಈ ಕುರಿತು ಹಿರಿಯ ವಕೀಲ ತ್ರಿದೀಪ್ ಪೈಸ್ ಅವರು ವಾದವನ್ನು ಮಂಡಿಸಿದ್ದಾರೆ. 2020ರ ದಿಲ್ಲಿ ಗಲಭೆ ಸಂಚಿನ ಪ್ರಕರಣದಲ್ಲಿ ಆರೋಪಿಯಾಗಿರೋ JNU ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಅವರು ಹಿಂಸಾಚಾರ ಅಥವಾ ನಿಧಿ ಸಂಗ್ರಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ನೇರವಾದ ಸಾಕ್ಷ್ಯಗಳಿಲ್ಲ. ವಿಚಾರಣಾಧೀನ ಕೈದಿಯಾಗಿ ಸುದೀರ್ಘ ಕಾಲ ಸೆರೆವಾಸ ಅನುಭವಿಸಿರೋದ್ರಿಂದ ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ದಿಲ್ಲಿ ಹೈಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಉಮರ್ ಖಾಲಿದ್ ಗಲಭೆಯಲ್ಲಿ ಭಾಗವಹಿಸಿರುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಇದೇ ಪ್ರಕರಣದಲ್ಲಿ 4 ಆರೋಪಿಗಳಿಗೆ ಈಗಾಗಲೇ ಜಾಮೀನನ್ನ ನೀಡಲಾಗಿದೆ. ಖಾಲಿದ್ ಕೂಡ ಸಮಾನತೆಯನ್ನ ಬಯಸಿದ್ದಾರೆ ಅಂತ ಪೈಸ್ ಅವರು ವಾದಿಸಿದ್ದಾರೆ. ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಮತ್ತು ಖ್ಯಾತ ನ್ಯಾಯಶಾಸ್ತ್ರಜ್ಞ RF ನಾರಿಮನ್ ಅವರು ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪು ಇದು ಜಾತ್ಯತೀತ ತತ್ವಕ್ಕೆ ನ್ಯಾಯವನ್ನ ಒದಗಿಸಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ CJI AM ಅಹ್ಮದಿ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಅಹ್ಮದಿ ಫೌಂಡೇಶನ್ನ ಉದ್ಘಾಟನಾ ಭಾಷಣವನ್ನ ಮಾಡಿದ ನ್ಯಾಯಮೂರ್ತಿ ನಾರಿಮನ್ ಅವರು 2019ರ ಅಯೋಧ್ಯೆ ತೀರ್ಪಿನಲ್ಲಿ ಎತ್ತಿ ಹಿಡಿಯಲಾದ ಪೂಜಾ ಸ್ಥಳಗಳ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲೇ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದ CBI ವಿಶೇಷ ನ್ಯಾಯಾಧೀಶ ಸುರೇಂದ್ರ ಯಾದವ್ ಅವರಿಗೆ ನಿವೃತ್ತಿಯ ನಂತರ ಉತ್ತರ ಪ್ರದೇಶದಲ್ಲಿ ಲೋಕಾಯುಕ್ತ ಹುದ್ದೆ ಹೇಗೆ ಸಿಕ್ತೋ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ ಬಂಪರ್ ಲಾಟರಿ ಸಿಕ್ಕಿದೆ. 2021ರಲ್ಲಿ ಬೇನಾಮಿ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಅಜಿತ್ ಪವಾರ್ ಕುಟುಂಬದಿಂದ ವಶಪಡಿಸಿಕೊಂಡಿದ್ದ 1,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ತೆರಿಗೆ ಇಲಾಖೆ ವಾಪಸ್ ಕೊಟ್ಟಿದೆ. ಬೇನಾಮಿ ಆಸ್ತಿ ತಡೆ ಮೇಲ್ಮನವಿ ನ್ಯಾಯಮಂಡಳಿಯು ಅಜಿತ್ ಪವಾರ್ ಮತ್ತು ಅವರ ಕುಟುಂಬದ ವಿರುದ್ಧ ದಾಖಲಾಗಿದ್ದ ಬೇನಾಮಿ ಆಸ್ತಿ ಮಾಲೀಕತ್ವ ಪ್ರಕರಣವನ್ನ ವಜಾಗೊಳಿಸಿದೆ. ಅಜಿತ್ ಕುಟುಂಬವನ್ನ ಆರೋಪ ಮುಕ್ತಗೊಳಿಸಿದೆ. ಈ ಬಳಿಕ ಅವರಿಂದ ವಶಪಡಿಸಿಕೊಳ್ಳಲಾಗಿದ್ದ ಆಸ್ತಿಯನ್ನ ತೆರಿಗೆ ಇಲಾಖೆ ವಾಪಸ್ ಕೊಟ್ಟಿದೆ. ಇನ್ನು ಗಮನಾರ್ಹ ವಿಚಾರ ಏನಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಹಾಗೂ ಶಿವಸೇನೆಯ ಏಕನಾಥ್ ಶಿಂದೆ ಮತ್ತು NCPಯ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಒಂದು ದಿನದ ಬಳಿಕ ಈ ತೀರ್ಪು ಬಂದಿದೆ. ಗಾಜಾದಲ್ಲಿ ಇಸ್ರೇಲಿ ನಡೆಸಿದ ವೈಮಾನಿಕ ದಾಳಿಗಳಲ್ಲಿ ಸಂಪೂರ್ಣವಾಗಿ ಕೆಲ ಪ್ಯಾಲೆಸ್ತೈನ್ ಕುಟುಂಬಗಳು ನಿರ್ನಾಮ ಆಗಿದ್ದಾವೆ. ಕೆಲವು ಬಾಂಬ್ ದಾಳಿಗಳು ಮಕ್ಕಳು ಸೇರಿದಂತೆ ಒಂದೇ ಮನೆಯ 4 ತಲೆಮಾರುಗಳನ್ನ ನಾಶ ಮಾಡಿವೆ ಅಂತ ಇಸ್ರೇಲಿ ಪತ್ರಿಕೆ ಹಾರಿಟೇಜ್ ವರದಿ ಮಾಡಿದೆ. ಅನಾಮಧೇಯ ಪತ್ರಕರ್ತರ ಹೇಳಿಕೆಗಳನ್ನು ಉಲ್ಲೇಖಿಸಿ ಹಾರಿಟೇಜ್ ವರದಿ ಅಲ್ ನಸ್ರ್, ಡೋಗ್ಮುನ್ಶ್, ಸೇಲಂ, ಅಲ್ ಮಸ್ರಿ ಮತ್ತು ಅಲ್ ಅಸ್ತಲ್ ಕುಟುಂಬಗಳನ್ನು ಪ್ಯಾಲೆಸ್ತೈನ್ ಜನಸಂಖ್ಯಾ ನೋಂದಣಿಯಿಂದ ಅಳಸಿ ಹಾಕಲಾಗಿದೆ ಅಂತ ಹೇಳಿದೆ. ಇನ್ನು ವರದಿಯು ಗಾಜಾದಲ್ಲಿನ ಪ್ಯಾಲೆಸ್ತೈನ್ ಆರೋಗ್ಯ ಸಚಿವಾಲಯದ ಅಂಕಿಅಂಶಗಳನ್ನು ಉಲ್ಲೇಖ ಮಾಡಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದ ಪ್ರಾರಂಭ ಮತ್ತು ಈ ವರ್ಷದ ನವೆಂಬರ್ 1ರ ನಡುವೆ ಸುಮಾರು 7,160 ಕುಟುಂಬಗಳ ನಡುವೆ ಬಾಂಬ್ ದಾಳಿಯನ್ನು ನಡೆಸಲಾಗಿದೆ ಅಂತ ಬಹಿರಂಗಪಡಿಸಿದೆ. 1,410 ಕುಟುಂಬಗಳು ಸಂಪೂರ್ಣವಾಗಿ ನಾಶ ಆಗಿದ್ದು 5,444 ಜನರು ಸತ್ತಿದ್ದಾರೆ. ಹಾಗೆಯೇ 3,463 ಕುಟುಂಬಗಳಲ್ಲಿ 7,934 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇದರಲ್ಲಿ ಪ್ರತಿ ಕುಟುಂಬಕ್ಕೆ ಒಬ್ಬ ಸದಸ್ಯ ಮಾತ್ರ ಉಳಿದುಕೊಂಡಿದ್ದಾರೆ ಅಂತ ವರದಿಯಲ್ಲಿ ಹೇಳಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ETN.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.